ಮಹೇಂದ್ರ ಕುಮಾರ್ ರಾಜಕೀಯ ಯಾಕೆ ಮಾತು ಹೇಳ್ತೀನಿ ಅಂದ್ರೆ ಆಗಲೇ ಹೇಳ್ತಿದ್ರು, ಜೈಲಿಂದ ಬರಬೇಕಾದ್ರೆ 100 ಜನ ಹೊರಗಡೆ ಮಹೇಂದ್ರ ಕುಮಾರ್ನ ಸ್ವಾಗತಿಸೋಕೆ 1000 ಜನ ಕಾಯ್ತಿದ್ರು ಅಂತ. ಮಹೇಂದ್ರ ಕುಮಾರ್ ಅವತ್ತು ಜೈಲಿಂದ ಹೊರಗಡೆ ಬಂದ ದೃಶ್ಯ ಇದೆ, ನೀವು ಯಾರಾದರೂ ಗಮನಿಸಿದ್ರೆ ಆತನ ಮೇಲೆ ಹೂವಿನ ರಾಶಿಗಳನ್ನು ಹಾರಗಳನ್ನು ತಂದು ಹಾಕ್ತಾ ಇದ್ರು. ಆತನ ಹಾರಗಳನ್ನು ಕಿತ್ತು ಪಕ್ಕಕ್ಕೆ ಎಸಿಬೇಕಾದ್ರೆ ಹಿಡ್ಕೊಳ್ಳೋಕ್ಕೊಬ್ಬ ನಿಂತ್ಕೊಂಡಿದ್ದ, ಅವನೊಬ್ಬ MP ಆದ. ಬಹುಶಃ ಮಹೇಂದ್ರ ಕುಮಾರ್ ಅವ್ರಿಗಿದ್ದದ್ದೇನು ಅಂತಂದ್ರೆ ಅವ್ರ ಆಸ್ತಿ ಬಹಳ ದೊಡ್ಡ ಓದಲ್ಲ ಸರ್, ಆದರೆ ಆ ಮನುಷ್ಯನಿಗಿದ್ದ ಸಾಮರ್ಥ್ಯ ಏನು ಅಂತಂದ್ರೆ ಸತ್ಯ ಏನು ಅಂತ ಅರ್ಥ ಮಾಡ್ಕೊಳ್ಳೋದು ಗೊತ್ತಿತ್ತು, ಮತ್ತು ಯುವಕರು ದಾರಿ ತಪ್ಪಬಾರ್ದು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾದಂಥ ಒಂದು ಆಲೋಚನೆ ಚಿಂತನೆ ಇತ್ತು, ಮತ್ತು ಸತ್ಯವನ್ನ ನಿರ್ಭಯವಾಗಿ ಮಾತನಾಡುವಂಥ ಧೈರ್ಯ ಇತ್ತು. MLAಗಳ ಮಕ್ಕಳು ಯಾರೂ ಕೂಡ ಕೋಮುವಾದಿಗಳಾಗ್ತಾ ಇಲ್ಲ, MPಗಳ ಮಕ್ಕಳಾಗ್ತಾ ಇಲ್ಲ, ಮಂತ್ರಿಗಳ ಮಕ್ಕಳಾಗ್ತಾ ಇಲ್ಲ. ಯಾರೋ ಒಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿದವನು, ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿದವನು, ಇವರು ಹೇಳುವಂಥ ಬಣ್ಣದ ಮಾತಿಗೆ ಬೆರಗಾಗಿ ಆತ ದೇಶ ಸೇವೆ ಅಂತ ತಿಳ್ಕೊಂಡು ಹೊರಗಡೆ ಬರ್ತಾ ಇದ್ದಾರೆ. ಆದರೆ ದೇಶ ಪ್ರೇಮ ಅಂದರೆ ದ್ವೇಷ ಪ್ರೇಮ ಅಲ್ಲ, ಪ್ರೀತಿ ಮಾಡೋದು ದೇಶ ಪ್ರೇಮ, ದ್ವೇಷ ಮಾಡೋದು ದೇಶದ್ರೋಹ. ಯಾವಾಗಲೂ ಮಹೇಂದ್ರನ ಒಂದು ಮಾತು ಹೇಳ್ತಾ ಇದ್ರು, ನೋಡ್ರಿ ಈ ಮಣ್ಣೊಳಗಡೆ ಯಾರು ತುಂಬಾ ಕಾಲ ದ್ವೇಷ ಮಾಡ್ಕೊಂಡು ಬದುಕಕ್ಕಾಗಲ್ಲ, ಅದನ್ನು ಒಪ್ಪಲ್ಲ ಈ ನೆಲ ಅಂತ. ಈ ಕೋಮುವಾದಿ ಚಿಂತನೆಗಳನ್ನ ಮೊನ್ನೆ ಪ್ರಕಾಶ್ ರಾಜ್ ಸಾಹೇಬರು ಮಾತಾಡ್ಬೇಕಾದ್ರೆ ನಾನು ಕೇಳಿಸ್ಕೊಂಡೆ, ಅವನು ಹಿಂದೂ ಆಗಿರ್ಲಿ, ಅವನು ಮುಸಲ್ಮಾನ ಆಗಿರ್ಲಿ, ಆದ್ರೆ ತಲೆಯೊಳಗಡೆ ವಿಷ ತುಂಬಿಕೊಂಡಿದ್ರೆ ಅವರನ್ನ ಬೆಂಬಲಿಸೋ ಹಾಗಿಲ್ಲ, ಅದನ್ನ ನಾನು ವಿರೋಧಿಸ್ತೇನೆ ಅಂತ. ಸಂತೋಷ್ ಲಾಡ್ ಅವ್ರ ಬಗ್ಗೆ ನಂಗೆ ಸಂತೋಷ ಏನು ಅಂತಂದ್ರೆ, ಇಫ್ ಐ ಆಮ್ ಕರಪ್ಟ್, ಇಫ್ ರಾಹುಲ್ ಗಾಂಧಿ ವಾಸ್ ಕರಪ್ಟ್, ನೀವು ಯಾಕ್ರಿ ರೈಡ್ ಮಾಡಲಿಲ್ಲ ಇಲ್ಲಿವರೆಗೆ ಅಂತ ಹೇಳಿ ಸವಾಲ್ ಹಾಕಿ ಪ್ರಶ್ನೆ ಕೇಳುವಂತ ಎದೆಗಾರಿಕೆ. ಬಹುಶಃ ಮಹೇಂದ್ರ ಕುಮಾರ್ ಅವ್ರಿಗಿದ್ದದ್ದೇನು ಅಂತಂದ್ರೆ ಅವ್ರ ಆಸ್ತಿ ಬಹಳ ದೊಡ್ಡ ಓದಲ್ಲ ಸರ್, ತುಂಬಾ ಓದಿರ್ಲಿಲ್ಲ ಮಹೇಂದ್ರ ಕುಮಾರ್ ಅವ್ರು PUC ಅಷ್ಟೇ ಅಂದ್ಕೊಡ್ತೀನಿ ನಾನು. ಆದರೆ ಆ ಮನುಷ್ಯನಿಗಿದ್ದ ಸಾಮರ್ಥ್ಯ ಏನು ಅಂತಂದ್ರೆ ಸತ್ಯ ಏನು ಅಂತ ಅರ್ಥ ಮಾಡ್ಕೊಳ್ಳೋದು ಗೊತ್ತಿತ್ತು, ಮತ್ತು ಯುವಕರು ದಾರಿ ತಪ್ಪಬಾರ್ದು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾದಂಥ ಒಂದು ಆಲೋಚನೆ ಚಿಂತನೆ ಇತ್ತು, ಮತ್ತು ಸತ್ಯವನ್ನ ನಿರ್ಭಯವಾಗಿ ಮಾತನಾಡುವಂಥ ಧೈರ್ಯ ಇತ್ತು. ಸೊ ಹೀಗಾಗಿ ಮಹೇಂದ್ರ ಕುಮಾರ್ ಅವರ ಪುಸ್ತಕದ ಬಿಡುಗಡೆಗೆ ಇವರಿಬ್ಬರು ಬಂದಿರೋದು ಖಂಡಿತವಾಗಿಯೂ ತುಂಬ ಆ್ಯಪ್ಟ್ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಹಾಗೆ ಮಹೇಂದ್ರ ಕುಮಾರ್ ಅವ್ರ ಜೊತೆಗೆ ಬಹಳ ವರ್ಷಗಳ ಕಾಲ ಹೋರಾಟ ಮಾಡಿ ಬಜರಂಗ ದಳಿಗಳ ಪಾಲಿಗೆ ಮತ್ತು RSSನವರ ಪಾಲಿಗೆ ನೀಲಿ ಕಣ್ಣಿನ ಹುಡುಗ ಅಂತ ಕರೆಸ್ಕೊಂಡಿದ್ದವ್ರು ಯಾರಾದರೂ ಇದ್ರೆ ಅದು ಸುಧೀರ್ ಮುರಳಿ ಅವರು. ಸೊ ಆ ಮನುಷ್ಯ ಕೂಡ ಬಹುಶಃ ಮಹೇಂದ್ರ ಕುಮಾರ್ ಅವ್ರಿಗಿಂತಲೂ ಮುಂಚೆ, ನನಗಿಂತಲೂ ಮುಂಚೆ ಹೊರಗಡೆ ಬಂದು ಯಾವುದು ಸತ್ಯ ಯಾವುದು ಮಿಥ್ಯ ಅನ್ನೋದನ್ನ ಅರ್ಥ ಮಾಡಿಕೊಂಡು ಯುವಕರು ಕಣ್ ತೆರೆಸಿದ್ರು. ಅವರ ಜೊತೆಗೆ ಇವತ್ತು ವೇದಿಕೆ ಮೇಲೆ ಅವರದೇ ಕ್ಷೇತ್ರದ ಪಕ್ಕದ ಕ್ಷೇತ್ರದ ನಯನ ಮೋಟಮ್ಮ ಇದ್ದಾರೆ, ಬಾಲನ್ ಸರ್ ಇದ್ದಾರೆ, ಅವರು ಕೂಡ ಅಷ್ಟೇ ನಿರ್ಭೀಡೆಯಿಂದ ಸಮಾಜದಲ್ಲಿ ಮಾತನಾಡ್ತಾ ಇದ್ದಾರೆ. ಸೊ ಮುನೀರ್ ಕಾಟಿಪಳ್ಳ ಅಣ್ಣ ಇದ್ದಾರೆ. ಯಾಕೆ ನಾನು ಈ ಸಂದರ್ಭದಲ್ಲಿ ಮಾತಾಡಲೇಬೇಕು ಅಂತಂದರೆ, ಇವರು ಅವತ್ತು ಜನನುಡಿ ಅಂತ ಒಂದು ಕಾರ್ಯಕ್ರಮ ಮಾಡಿದರು, ನೀವು ಬಂದಿದ್ರಿ ಸರ್. ಆ ಕಾರ್ಯಕ್ರಮದಲ್ಲಿ ನಾನು, ಸುಧೀರಣ್ಣ ಮತ್ತು ಮಹೇಂದ್ರ ಕುಮಾರ್ 3 ಜನ ಹೋಗಿ ಭಾಗವಹಿಸಿದ್ವಿ. ಭಾಗವಹಿಸುವಾಗ ನಮಗೆಲ್ಲ ಇದ್ದಿದ್ದೇನು ಅಂದರೆ, ನಮ್ಮ ಮಾತು ಇವರೆಲ್ಲ ಕೇಳಿಸ್ಕೊತಾರೆ, ಭಾರಿ ಇಂಟೆಲೆಕ್ಚುಯಲ್ಸು, ಭಾಳ ಪುಸ್ತಕಗಳನ್ನು ಬರೆದವರು, ಹೋರಾಟಗಳನ್ನು ಮಾಡಿದವರು, ನಮ್ಮ ಮಾತು ಇವರೆಲ್ಲ ಕೇಳಿಸ್ಕೊಳ್ತಾರ ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ. ಆದರೆ 2ನೇ ದಿವಸ ನಮ್ಮ ಅಧಿವೇಶನ ಇತ್ತು. 2ನೇ ದಿವಸ ನಾವು ಯಾವ ಥರ ಕಾಣ್ತಾ ಇದ್ವಿ ಅಂದರೆ, ಸರ್ಕಸ್ಸಲ್ಲಿ ಕರಡಿಗಳನ್ನು ನೋಡೋಕೆ ಜನ ಹೆಂಗೆ ಕೂತಿರ್ತಾರೋ ನಮ್ಮ 3 ಜನ ನೋಡೋಕೆ ಹಂಗೆ ಕೂತ್ಕೊಂಡಿದ್ರು. ಸೊ ಹೀಗಾಗಿ ಅವತ್ತು ನಮಗೆ ನಮ್ಮೊಳಗಡೆ ಇದ್ದಂಥ ಸತ್ಯ ಮತ್ತು ಅಸತ್ಯದ ನಡುವೆ ಒಂದು ಸ್ಪಷ್ಟವಾದ ಗೆರೆ ಗೊತ್ತಾಯಿತು. ನಾವೆಲ್ಲ ಅದೇ ಹಿನ್ನೆಲೆಯಿಂದ ಕೋಮುವಾದವನ್ನೇ ತಲೆಯಲ್ಲಿ ತುಂಬಿಕೊಂಡು ಬಂದಿದ್ದ ಹುಡುಗರು ಕಡೆಗೆ ಯಾವುದು ಸತ್ಯ, ನಾವೇನು ತಪ್ಪು ಮಾಡಿದ್ವಿ ಅಂತ ಅರ್ಥ ಆದಮೇಲೆ ನಮ್ಮನ್ನು ಕರೆದು ಮೊಟ್ಟ ಮೊದಲಿಗೆ ವೇದಿಕೆ ಕೊಟ್ಟವರು ಬಹುಶಃ ಅವತ್ತು ಜನನುಡಿಯ ವೇದಿಕೆ. ಅವತ್ತು ಇದೇ ನವೀನ್ ಸುರಿಂಜೆ ಅವರಿದ್ದರು, ಮತ್ತು ಇದೇ ನಮ್ಮ ಮುನೀರ್ ಕಾಟಿಪಳ್ಳ ಅವರಿದ್ದರು, ಮತ್ತು ಬಸವರಾಜ್ ಸುಳಿಬಾವಿ ಸಾಹೇಬರಿದ್ದಾರೆ, ಸೊ ನವೀನ್ ಸರ್ ಇದ್ದಾರೆ. ಇವರೆಲ್ಲರೂ ಕೂಡ ವೇದಿಕೆಯಲ್ಲಿ ಕೂತು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ವೇದಿಕೆ ಮೇಲೆ ಎಷ್ಟು ಜನ ಇದ್ದಾರೋ ಅಷ್ಟೇ ಪ್ರಖರವಾಗಿ ಆಲೋಚನೆ ಮಾಡ್ತಾ ಮಹೇಂದ್ರ ಕುಮಾರ್ ಅವರ ಒಡನಾಡಿಗಳು, ನಮ್ಮ ಧ್ವನಿಯ ಎಲ್ಲ ಯುವಕ ಮಿತ್ರರು ಇಲ್ಲಿದ್ದಾರೆ. ನಾವೆಲ್ಲರೂ ಯೋಚನೆ ಮಾಡಿದ್ದು, ಬಹುಶಃ ಮಹೇಂದ್ರ ಕುಮಾರ್ ಅವ್ರಿಗೆ ಈ ಪುಸ್ತಕವನ್ನು ಬರೋದಕ್ಕೆ ನಾನು ಅಂದ್ಕೊಂಡಿದ್ದೀನಿ, ನವೀನ್ ಸುರಿಂಜೆ ಅವ್ರಿಗೆ ಇದರೊಳಗೆ ನಂದು ಒಂದು ಸಣ್ಣ ಪಾತ್ರ ಇದೆ. ಯಾಕೆ ಅಂದರೆ ಮಹೇಂದ್ರ ಕುಮಾರ್ ಅವರು ತಮ್ಮ ಜೀವನ ಚರಿತ್ರೆಯನ್ನು ಬರೀಬೇಕು ಅಂತ ಅವರೇ ತೀರ್ಮಾನ ಮಾಡಿಕೊಂಡ್ರು. ಅವ್ರಿಗೆ ಯಾವಾಗಲೂ ನಾನು ಕರೆದು ಕೂರಿಸ್ಕೊಂಡು, ನಿಕೇತ್ ನನ್ನ ಕತೆ ಹೇಳ್ಬೇಕಣ್ರಿ, ಯಾರಾದರೂ ಬರೀಬೇಕು. ನಾನು ಹೇಳಿದೆ, ನಾನು ಮಾತಾಡೋನೆ, ನನ್ನ ಕೈಲಿ ಬರೆಯೋಕ್ಕಾಗಲ್ಲ ಅಂತ. ಕಡೆಗೆ ಒಂದಷ್ಟು ಜನ ಬರಹಗಾರನ ಕರೆದು ಕೂರಿಸಿದ್ವಿ. ಅವರು ಮಹೇಂದ್ರ ಕುಮಾರ್ ಅವರ ವೇಗಕ್ಕೆ ಅವ್ರ ಫೋರ್ಸಿಗೆ ಸೂಟ್ ಆಗ್ತಿರಲಿಲ್ಲ. ಕಡೆಗೆ ಮಹೇಂದ್ರ ಕುಮಾರ್ ಏನು ಮಾಡಿದ್ರು ಅಂತಂದರೆ, ನನ್ನ ಬದುಕು ದಾಖಲೆ ಆಗಬೇಕು ಅಂತ ಯೋಚನೆ ಮಾಡಿದ ಆ ವ್ಯಕ್ತಿ ತಾನು ಹೆಂಗೆ ಕೋಮುವಾದಿಯಾದ. ಯಾಕೆಂದರೆ ಯಾರು ಕೋಮುವಾದಿಗಳಾಗ್ತಿದ್ದಾರೆ,
MLAಗಳ ಮಕ್ಕಳು ಯಾರೂ ಕೂಡ ಕೋಮುವಾದಿಗಳಾಗ್ತಾ ಇಲ್ಲ, MP ಗಳ ಮಕ್ಕಳಾಗ್ತಾ ಇಲ್ಲ, ಮಂತ್ರಿಗಳ ಮಕ್ಕಳಾಗ್ತಾ ಇಲ್ಲ. ಯಾರೋ ಒಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿದವನು, ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿದವನು, ಇವರು ಹೇಳುವಂಥ ಬಣ್ಣದ ಮಾತಿಗೆ ಬೆರಗಾಗಿ ಆತ ದೇಶ ಸೇವೆ ಅಂತ ತಿಳ್ಕೊಂಡು ಹೊರಗಡೆ ಬರ್ತಾ ಇದ್ದಾನೆ. ಆದರೆ ದೇಶ ಪ್ರೇಮ ಅಂದರೆ ದ್ವೇಷ ಪ್ರೇಮ ಅಲ್ಲ. ಪ್ರೀತಿ ಮಾಡೋದು ದೇಶ ಪ್ರೇಮ, ದ್ವೇಷ ಮಾಡೋದು ದೇಶದ್ರೋಹ ಅನ್ನುವಂಥ ಸ್ಪಷ್ಟ ಪರಿಕಲ್ಪನೆ ಇಟ್ಕೊಂಡು ಯುವಕರಿಗೆ ಬುದ್ಧಿ ಹೇಳುವವರು ಇಲ್ಲದ ಕಾಲದಲ್ಲಿ ತಾನು ಅನುಭವಿಸಿದಂಥ ಎಲ್ಲ ನೋವು, ತಾನು ತಿಂದಂಥ ಎಲ್ಲ ಪೆಟ್ಟು, ತಾನು ಹೋದಂಥ ಎಲ್ಲ ಮೋಸಗಳ ಬಗ್ಗೆ ಒಂದು ಸ್ಪಷ್ಟತೆ ಇಟ್ಕೊಂಡು ಮಹೇಂದ್ರ ಕುಮಾರ್ ಯುವಕರಿಗೆ ಹೇಳಬೇಕು ಅಂತ ಹೊರಗಡೆ ಬಂದರು. ಯಾವ ಬಜರಂಗ ದಳವನ್ನು ಇಡೀ ಕರ್ನಾಟಕದ ತುಂಬ ಮಿಂಚಿನಂತೆ ಸಂಚರಿಸಿ ಮಹೇಂದ್ರ ಕುಮಾರ್ ಕಟ್ಟಿದ್ರೋ ಅದೇ ಮಹೇಂದ್ರ ಕುಮಾರ್ ಇಡೀ ಕರ್ನಾಟಕದ ತುಂಬ ಸಂಚರಿಸ್ತಾ ಇದೆಲ್ಲ ಭ್ರಮೆಗೊಳಗಾಗಿ ನಿಮ್ಮ ಬದುಕನ್ನು ಕಳ್ಕೊಳ್ಬೇಡಿ, ನೀವು ಸತ್ಯದ ಪರ ನಿಂತ್ಕೊಳ್ಳೋಣ, ಪ್ರೀತಿಯ ಸಮಾಜವನ್ನು ಕಟ್ಟೋಣ ಅಂತ ಹೇಳಿ ಎಲ್ಲ ಕಡೆ ಮತ್ತೆ ಅದೇ ವೇಗದಲ್ಲಿ ಸುತ್ತಾಡೋಕೆ ಶುರು ಮಾಡಿದ್ರು. ಬಹುಶಃ ನಾವು ನೋಡ್ತಾ ಇದ್ದೀವಿ ಏನು ಅಂತಂದರೆ, ಯಾವಾಗಲೂ ಮಹೇಂದ್ರನ ಒಂದು ಮಾತು ಹೇಳ್ತಾ ಇದ್ರು, ನೋಡ್ರಿ ಈ ಮಣ್ಣೊಳಗಡೆ ಯಾರೂ ತುಂಬ ಕಾಲ ದ್ವೇಷ ಮಾಡ್ಕೊಂಡು ಬದುಕಕ್ಕಾಗಲ್ಲ, ಅದನ್ನು ಒಪ್ಪಲ್ಲ ಈ ನೆಲ ಅಂತ. ಇತಿಹಾಸ ನೋಡಿದ್ರೆ ಅದು ಸತ್ಯ. ಒಬ್ಬ ಕಳ್ಳತನ ಮಾಡ್ತಿದ್ದವನು, ಒಬ್ಬ ಮೋಹನ್ ದಾಸ ಆಗಿದ್ದವನು ಮಹಾತ್ಮ ಗಾಂಧಿಯಾಗಿ ಬದಲಾಗ್ತಾನೆ. ಚಂಡಾಲ ಅಶೋಕನಾಗಿದ್ದವನು ದೇವನಾಂಪುರಿ ಅಶೋಕನಾಗಿ ಬದಲಾಗ್ತಾನೆ. ಚಂದ್ರಗುಪ್ತ ಮೌರ್ಯ ಇಡೀ ಭಾರತವನ್ನು ತನ್ನ ಖಡ್ಗದ ಮೊನೆಯನ್ನು ತೋರಿಸಿ ಆ ಚಾಣಕ್ಯ ಹೇಳ್ಕೊಟ್ಟಂಥ ಎಲ್ಲ ಕುತಂತ್ರಗಳನ್ನು ತಂತ್ರಗಳನ್ನು ಅನುಸರಿಸಿ ರಾಜ್ಯವನ್ನು ಗೆದ್ದ ಮೇಲೆ ಕೂಡ ಎಲ್ಲ ಬಿಟ್ಟು ಕರ್ನಾಟಕದಲ್ಲಿ ಬಂದು ಶ್ರವಣ ಬೆಳಗೊಳದಲ್ಲಿ ಸನ್ಯಾಸಿಯಾಗಿ ಅವನು ಸಲ್ಲೇಖನ ವ್ರತ ಆಚರಣೆ ಮಾಡಿ ಸಾಯ್ತಾನೆ. ತಾನು ಮಾಡಿದ್ದು ತಪ್ಪು ಅನ್ನೋ ಅರಿವಿನೊಂದಿಗೆ ಸಮಾಜಕ್ಕೆ ಸತ್ಯ ಹೇಳಬೇಕು ಅಂತ ಹೊರಗಡೆ ಬರ್ತಾನೆ. ಅಂದರೆ ಆ ಕಾಲದಿಂದಲೂ ಕೂಡ ಇವತ್ತಿನವರೆಗೆ ಯಾರೂ ಕ್ರೌರ್ಯವನ್ನು ಜಾಸ್ತಿ ದಿವಸ ಅಪ್ಕೊಂಡು ಬದುಕೋಕೆ ಸಾಧ್ಯ ಇಲ್ಲ ಅನ್ನೋವಂಥ ಮಾತಿನ ಮುಂದುವರೆದಂಥ ಭಾಗವೇ ನನಗನ್ಸುತ್ತೆ ಅದು ಮಹೇಂದ್ರ ಕುಮಾರ್ ಅವರು ನಮ್ಮ ಕಣ್ಮುಂದೆ ಇವತ್ತು ಈ ಪುಸ್ತಕವಾಗಿ ಬಂದು ಕೂತ್ಕೊಂಡಿದ್ದಾರೆ. ಮಹೇಂದ್ರ ಕುಮಾರ್ ಈ ಪುಸ್ತಕ ಬರೀತೀನಿ ಅಂತ ಹೇಳಿದಾಗ ನಮಗೇನದು ಭಾಳ ಸೀರಿಯಸ್ ಆಗಿ ಅದು ಭಾಳ ಇಷ್ಟವಾದಂಥ ಸಂಗತಿ ಆಗಿರಲಿಲ್ಲ. ಸರ್, ಮಹೇಂದ್ರ ಕುಮಾರ್ ಈ ಪುಸ್ತಕ ಬರಿತೀನಿ ಅಂತ ಹೇಳಿದ ನಂತರ ಕೂಡ ಮಹೇಂದ್ರ ಕುಮಾರ್ ಅವರು ಒಂದು ಸರ್ತಿ ಅವತ್ತು ಭಾಸ್ಕರ್ ರಾವ್ ಅವರು ಬೆಂಗಳೂರು ಸಿಟಿ ಕಮಿಷನರ್ ಆಗಿದ್ರು, ಸ್ವಲ್ಪ ಆತ್ಮೀಯತೆ ಇತ್ತು ಇವ್ರ ಜೊತೆಗೆ. ಇವ್ರ ಮನೆಗೆ ಬರ್ತಿದ್ರು. ಅವ್ರು ಹೇಳಿದ್ರು, ಸರ್ ಹಿಂಗೆ ನನ್ನ ಪುಸ್ತಕ ಬರಿತಾ ಇದ್ದೀನಿ, ನನ್ನ ಜೀವನ ಚರಿತ್ರೆ ನಾನೇ ಹೇಳ್ತೀನಿ, ಹುಡುಗರು ಓದೋರಿಗೆ ಅರ್ಥ ಆಗಬೇಕು ಅಂತ ಹೇಳ್ತೀನಿ, ಬರಿತಾ ಇದ್ದೀನಿ. ಭಾಸ್ಕರ್ ಅವರು ಬಾಯಿ ತಪ್ಪು ಒಂದು ಮಾತಂದ್ರು, ರೀ ಮಹೇಂದ್ರ, ಸಾಯೋ ವಯಸ್ಸಿಗೆ ಕಂಡ್ರಿ ಪುಸ್ತಕ ಬರೆಯೋದು ಅವ್ರ ಜೀವನ ಚರಿತ್ರೆ, ನೀನಿನ್ನೂ ಯುವಕ, ನೀನು ಯಾಕೆ ಬರೀತೀಯಾ ಅಂತ. ಬಾಯಿ ತಪ್ಪಿಯೋ ಏನೋ ಆ ಮಾತು ಅಂದುಬಿಟ್ರು. ಒಂದು ಸರ್ತಿ ಅಂದರೆ ಅದು ಯಾವುದೋ ದುರುದ್ದೇಶಪೂರ್ವಕವಾಗಿ ಹೇಳಿದಲ್ಲ, ಇನ್ನು ಭಾಳ ಕಾಲ ಇದೆ ಪುಸ್ತಕ ಬರೆಯೋಕೆ, ಈಗಲೇ ಯಾಕೆ ಬರೀತೀಯಾ ಅಂತ. ಆದರೆ ಮಹೇಂದ್ರ ಕುಮಾರ್ ಎಷ್ಟು ಅವಸರದಲ್ಲಿ ಇರ್ತಿದ್ರು ಅಂದರೆ ನಾವೆಲ್ಲ ಭಾಳ ಸಮಾಧಾನವಾಗಿ ಮಾತಾಡ್ತಾ, ಎಲ್ರಿ ಇದೆ ಟೈಮು ಅಂತ ಮಾತಾಡ್ತಾ ಇದ್ರು. ಆ ಮನುಷ್ಯನ ಸ್ವಭಾವವೇ ಸಿಟ್ಟು. ಬಹುಶಃ ಈ ನಾಳೆ ಬೆಳಗ್ಗೆಗೆ ಬದಲಾವಣೆ ಆಗ್ಬಿಡ್ಬೇಕು ಅನ್ನೋಂಥ ವೇಗ, ಆವೇಶ, ಸಿಟ್ಟು. ಸೊ ಹೀಗಾಗಿ ಭಾಳ ವೇಗದಲ್ಲಿ ಬಿದ್ದವರಂತೆ ಪುಸ್ತಕ ಬರೆಯೋಕ್ಕೆ ಶುರು ಮಾಡಿದರು. ಆ ಪುಸ್ತಕ ಪೂರ್ಣ ಆಗಲಿಲ್ಲ. ಮಹೇಂದ್ರ ಕುಮಾರ್ ಬದುಕು ಅರ್ಧ ಆಯಿತು, ಅವ್ರು ಮಾಡಕ್ಕೆ ಹೊರಟ ಕೆಲಸವೂ ಅರ್ಧ ಆಯಿತು. ಆದರೆ ನಮಗೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲಿಲ್ಲ. ಯಾಕೆಂದರೆ ಮಹೇಂದ್ರ ಅಣ್ಣನಿಗೆ ಒಂದು ತಟ್ಟೆಲಿ ಊಟ ಮಾಡಿದ್ದೀವಿ, ಜೊತೆಗೆ ರಾಜ್ಯ ಸುತ್ತಿದ್ದೀವಿ, ಮನೇಲೊಬ್ಬ ಅಣ್ಣ ತಮ್ಮನ ಪ್ರೀತಿ ಮಾಡೋಷ್ಟು ಪ್ರೀತಿ ಮಾಡಿದ್ದೀವಿ. ನಮ್ಮೆಲ್ಲ ನೋವು ಆತ ಒಬ್ಬನಿಗೆ ಗೊತ್ತಿದ್ದು. ಪ್ರತಿ ದಿವಸ ದಿನಕ್ಕೆ 3 ಸರ್ತಿ ಫೋನ್ ಬರ್ತಾ ಇತ್ತು. ಇಂಥ ಮನುಷ್ಯನ ಕಳ್ಕೊಂಡ ಮೇಲೆ ನಮಗನ್ಸಿದ್ದು ಒಂದೇನು ಅಂದರೆ ಈ ಪುಸ್ತಕ ಅಂದರೆ ಅವರ ಕನಸಾಗಿ ಉಳಿಬಾರ್ದು. ಕಡೆ ಪಕ್ಷ ಆ ಮನುಷ್ಯನ ಬದುಕು ದಾಖಲಾಗಬೇಕು. ಹತ್ತಾರು ಜನ ಅನ್ಯಾಯದ ಮಾರ್ಗವನ್ನು ಗೊತ್ತಿಲ್ಲದೆ ತಿಳಿದಿರುವಂಥ ಯುವಕರಿಗೆ ಒಬ್ಬ ಹಿರಿಯಣ್ಣ ಕಿವಿಚಿವಿಟಿ ಬುದ್ಧಿ ಹೇಳೋ ಥರ ಮಹೇಂದ್ರ ಕುಮಾರ್ ಬುದ್ಧಿ ಹೇಳಬೇಕು. ಆ ಪುಸ್ತಕ ಹೊರಗಡೆ ಬರಬೇಕು ಅಂತ ಯೋಚನೆ ಮಾಡಿದ್ವಿ. ಅವತ್ತು ಯೋಚನೆ ಮಾಡಿದಾಗ ನನ್ನ ಕಣ್ಣಿಗೆ ಕಂಡಂಥ ಒಬ್ಬ ಬರಹಗಾರ ಯಾರು ಅಂತಂದರೆ ಅದು ನಮ್ಮ ನವೀನ್ ಸೂರಿಂಜೆ ಅವರು. ಯಾಕೆ ನವೀನ್ ಸೂರಿಂಜೆ ಅಂತಂದರೆ, ನನಗೆ ಮಹೇಂದ್ರ ಕುಮಾರ್ ಹಲವಾರು ಸರ್ತಿ ಮಾತಾಡಬೇಕಾದ್ರೆ ನವೀನ್ ಸೂರಿಂಜೆ ಅವ್ರ ಬಗ್ಗೆ, ಇವ್ರು ಕೊಟ್ಟ ಕಾಟದ ಬಗ್ಗೆ ಹೇಳ್ತಾ ಇದ್ರು. ಆತ ಬಜರಂಗ ದಳದವನು, ಇವರು ಕಮ್ಯುನಿಸ್ಟ್ ಹಿನ್ನೆಲೆಯಿಂದ ಬಂದವರು. ಜೈಲೊಳಗಡೆ ಮಹೇಂದ್ರ ಕುಮಾರ್ಗೆ ಗುಂಡು ತುಂಡುಗಳು ಸಪ್ಲೈ ಆಗ್ತಿದ್ದಾವೆ, ಜೈಲೊಳಗಡೆ ಮಹೇಂದ್ರ ಕುಮಾರ್ಗೆ ಏನು ಎಲ್ಲ ರೀತಿಯಾದ ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ, ಜೈಲೊಳಗಡೆ ಮಹೇಂದ್ರ ಕುಮಾರ್ ಸೆಲ್ಲಲ್ಲಿ ಮಲಗ್ತಾ ಇಲ್ಲ, ಇದೇನು ಜೈಲ್ ಸೂಪರ್ಡೆಂಟ್ನ AC ಹಾಲಲ್ಲಿ ಮಲಗ್ತಾ ಇದ್ದಾನೆ. ಇಂಥ ಪತ್ರಗಳನ್ನೆಲ್ಲ, ಅಂದರೆ ಇಂಥ ಪತ್ರಿಕಾ ವರದಿಗಳನ್ನೆಲ್ಲ ಇವರು ಮಾಡಿದ್ರ ಫಲವಾಗಿ ಇವರು ಹೇಳಿದ್ದೆಲ್ಲವೂ ಸತ್ಯವೇ. ಮಹೇಂದ್ರ ಕುಮಾರ್ ಜೈಲಲ್ಲಿದ್ದರೂ ರಾಜನಾಗಿಯೇ ಇದ್ದಂಥ ಮನುಷ್ಯ ಜೈಲೊಳಗಡೆ ರಿಯಲ್ ಸೆಲ್ಲಲ್ಲಿ ಸೊಳ್ಳೆ ಕೈಲಿ ಕೆಡಿಸ್ಕೊಂಡು ಈ ರೀತಿಯಾಗಿ ಬದುಕಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿತ್ತು. ಯಾವ ಮಹೇಂದ್ರ ಕುಮಾರ್ಗೆ ವಿರುದ್ಧವಾಗಿ ಅವತ್ತು ನವೀನ್ ಸೂರಿಂಜೆ ಬರೆದಿದ್ರು, ಅದೇ ನವೀನ್ ಸೂರಿಂಜೆ ಅವರು
ನಮ್ಮ ಮಹೇಂದ್ರ ಕುಮಾರ್ ಬದಲಾದ ನಂತರ ಆ ಬದಲಾದ ಧ್ವನಿಗೆ ವೇದಿಕೆಯನ್ನು ಕೊಟ್ಟರು. ಇವತ್ತು ಮಹೇಂದ್ರ ಕುಮಾರ್ ಅವರ ಕನಸು ಅರ್ಧವಾಗಿದ್ದಂಥ ಕನಸನ್ನು ಪೂರ್ಣಗೊಳಿಸುವ ಪ್ರಯತ್ನಕ್ಕೆ ಕೂಡ ಶಕ್ತಿಯನ್ನು ಕೊಟ್ಟವರು ಇದೇ ನವೀನ್ ಸೂರಿಂಜೆ ಅವರು. ಅಂದರೆ ನಾನು ಯಾಕೆ ಹೇಳ್ತೀನಿ ಅಂದರೆ ವಿಧಿ, ಡೆಸ್ಟಿನಿ ಯಾವ ರೀತಿ ಯಾರ್ಯಾರನ್ನು ಹೆಂಗೆ ಬದಲಾಯಿಸ್ಬಿಡುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇವತ್ತಿಗೂ ಹೇಳ್ತಾ ಇದ್ದೀನಿ, ಅನುಮಾನಿಸಬೇಡಿ. ಭಾಳಷ್ಟು ಜನ ಈ ಕೋಮುವಾದಿ ಚಿಂತನೆಗಳನ್ನು, ಮೊನ್ನೆ ಪ್ರಕಾಶ್ ರಾಜ್ ಸಾಹೇಬರು ಮಾತಾಡಬೇಕಾದ್ರೆ ನಾನು ಕೇಳಿಸ್ಕೊಂಡೆ, ಅವನು ಹಿಂದೂ ಆಗಿರಲಿ, ಅವನು ಮುಸಲ್ಮಾನ ಆಗಿರಲಿ, ಆದರೆ ತಲೆಯೊಳಗಡೆ ವಿಷ ತುಂಬಿಕೊಂಡಿದ್ರೆ ಅವರನ್ನು ಬೆಂಬಲಿಸೋ ಹಾಗಿಲ್ಲ, ಅದನ್ನು ನಾನು ವಿರೋಧಿಸ್ತೇನೆ ಅಂತ. ಸೊ ಈ ರೀತಿ ಮೇಲೆ ತೋರಿಕೆಗೆ ಯಾವುದೋ ಒಂದು ಸಂಘಟನೆಯ ಒಳಗಡೆ ಕೂತಿರುವಂಥ ಅನೇಕ ಜನರಿಗೆ ದ್ವಂದ್ವ ಶುರುವಾಗಿದೆ. ಆದರೆ ಅವರಿಗೆ ಸತ್ಯವನ್ನು ಹೇಳಿ ಹೊರಗಡೆ ಕರ್ಕೊಂಡು ಬರೋದಕ್ಕೆ ಯಾರೂ ಕಣ್ಣಿಗೆ ಕಾಣ್ತಾ ಇಲ್ಲ. ಬಹುಶಃ ನನಗೆ ಗೊತ್ತಿದ್ದಂತೆ ಮಹೇಂದ್ರ ಕುಮಾರ್ ಅವರು ಅನೇಕ ಜನ ಸಂಘ ಪರಿವಾರದಲ್ಲಿದ್ದಂಥವ್ರನ್ನ, ಇವ್ರ ಜೊತೆಗೆ ಹೋರಾಟ ಮಾಡಿದವ್ರಿಗೆ, ಸತ್ಯ ಅರಿವಾದವ್ರನ್ನ ಕರೆದು ಒಂದು ವೇದಿಕೆ ಮೇಲೆ ನಿಲ್ಲಿಸುವಂಥ ಪ್ರಯತ್ನದೊಳಗಡೆ ಇದ್ದರು. ಅಂಥ ಅನೇಕ ಮಾತುಕತೆಗಳು ನನ್ನ ಸಮ್ಮುಖದಲ್ಲಿ ನಡೀತಾ ಇತ್ತು. ಆದರೆ ಮಹೇಂದ್ರ ಕುಮಾರ್ ಅವ್ರ ದುರಂತ ಏನು ಅಂತಂದರೆ, ಅದೆಲ್ಲವೂ ಮಹೇಂದ್ರ ಕುಮಾರ್ ದುರಂತ ಅಲ್ಲ, ನಮ್ಮ ಸಮಾಜದ ದುರಂತ, ಅಥವಾ ನಮಗೆಲ್ರಿಗೂ ಆ ದುರಂತ ಏನು ಅಂತಂದರೆ, ಅವರೆಲ್ಲರೂ ನಾವು ಹೊರಗಡೆ ಬರ್ತೀವಿ ಅಂತ ಹೇಳುವಷ್ಟರೊತ್ತಿಗೆ ಮಹೇಂದ್ರ ಕುಮಾರ್ ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಗ್ಬಿಟ್ಟಿದ್ರು. ಮಹೇಂದ್ರ ಕುಮಾರ್ ರಾಜಕೀಯ ಯಾಕೆ ಮಾತು ಹೇಳ್ತೀನಿ ಅಂದರೆ, ಆಗಲೇ ಹೇಳ್ತಿದ್ರು, ಜೈಲಿಂದ ಬರಬೇಕಾದ್ರೆ 100 ಜನ ಹೊರಗಡೆ ಮಹೇಂದ್ರ ಕುಮಾರ್ನ ಸ್ವಾಗತಿಸೋಕೆ 1000 ಜನ ಕಾಯ್ತಿದ್ರು ಅಂತ. ಮಹೇಂದ್ರ ಕುಮಾರ್ ಅವತ್ತು ಜೈಲಿಂದ ಹೊರಗಡೆ ಬಂದ ದೃಶ್ಯ ಇದೆ, ನೀವು ಯಾರಾದರೂ ಗಮನಿಸಿದರೆ. ಆತನ ಮೇಲೆ ಹೂವಿನ ರಾಶಿಗಳನ್ನು, ಹಾರಗಳನ್ನು ತಂದು ಹಾಕ್ತಾ ಇದ್ರು. ಆತನ ಹಾರಗಳನ್ನು ಕಿತ್ತು ಪಕ್ಕಕ್ಕೆ ಎಸಿಬೇಕಾದ್ರೆ ಹಿಡ್ಕೊಳ್ಳೋಕ್ಕೊಬ್ಬ ನಿಂತ್ಕೊಂಡಿದ್ದ, ಅವನೊಬ್ಬ MP ಆದ. ಇವ್ರು ಮೈ ಮೇಲೆ ಬೀಳ್ತಿದ್ದ ಹಾರಗಳನ್ನು ಬಿಸಾಡಬೇಕಾದ್ರೆ ಹಿಡ್ಕೊಳ್ಳೋಕ್ಕೊಬ್ಬ ನಿಂತ್ಕೊಂಡಿದ್ದವನು ರಾಜ್ಯದಲ್ಲಿ ಮಂತ್ರಿ ಆದ. ಅಂಥವರಿಬ್ಬರು ಮಂತ್ರಿಗಳಾದರು. ಆದರೆ ದುರಂತ ಏನು ಅಂದರೆ, ಮಹೇಂದ್ರ ಕುಮಾರ್ ಆ ನಂತರವೂ ಕೂಡ ಬಜರಂಗ ದಳವನ್ನು ಎದುರಿಸೋದಕ್ಕೆ ಜನತಾದಳ ಸೇರ್ಕೊಂಡ್ರು. ಕುಮಾರಸ್ವಾಮಿ ಅವ್ರಿಗೆ ಏನಾದರೂ ನಿಜವಾಗಿಯೂ ಒಂದಷ್ಟು ರಾಜಕೀಯ ಪ್ರಜ್ಞೆ ಅರಿವಿದ್ದಿದ್ರೆ ಅವ್ರು ಮಾಡಬೇಕಿದ್ದಿದ್ದು ಮೊದಲನೇ ಕೆಲಸ ಮಹೇಂದ್ರ ಕುಮಾರ್ಗೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಕೊಡಬೇಕಾಗಿತ್ತು. ಆದರೆ ಅವರ ರಾಜಕಾರಣ ಸೈದ್ಧಾಂತಿಕವಾಗಿ ಇನ್ನೊಂದು ಸಿದ್ಧಾಂತವನ್ನು ಎದುರಿಸುವ ರಾಜಕಾರಣ ಆಗೇ ಇರಲಿಲ್ಲ. ಆದ್ದರಿಂದ ಮಹೇಂದ್ರ ಕುಮಾರ್ ಅವರು ತಮ್ಮೆಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ಹುದುಗಿಟ್ಕೊಂಡು ಅವರು ಸುಮ್ಮನಾಗೋದ್ರು. ಆ ನಂತರ ಮತ್ತೆ ನಮ್ಮ ಧ್ವನಿಯನ್ನು ಕಟ್ಟಿ ಮಹೇಂದ್ರ ಕುಮಾರ್ ಅವರು NRC CA ಹೋರಾಟದಲ್ಲಿ ಮುಂಚೂಣಿಯಾಗಿ ಬಂದ ನಂತರ ಇಡೀ ರಾಜ್ಯ ಅವರನ್ನು ಕಂಡಿದೆ. ಆತ ನನ್ನ ಪ್ರಕಾರ ಒಬ್ಬ ಅಂಗುಲಿಮಾಲ, ಕತ್ತರಿಸಿ ಆ ಬೆರಳುಗಳನ್ನು ಮಾಲೆ ಹಾಕ್ಕೊಂಡು ರುದ್ರಾವತಾರ ಮಾಡ್ತಾ ಇದ್ದಂಥ ಅಂಗುಲಿಮಾಲನೊಬ್ಬ ಮುಂದೆ ನನ್ನದು ತಪ್ಪು ಅಂತ ಅರಿವಾಗಿ ಆತ ಪುಣ್ಯಾಕ್ಷನಾಗಿ ಬದಲಾದದ್ದನ್ನು ಸಮಾಜ ಕಂಡಿದೆ. ಅಂಗುಲಿಮಾಲ ಪುಣ್ಯಾಕ್ಷನಾಗಿ ಬದಲಾದ ಕಥೆ ನಡುಬಗಿಸದ ಎದೆಯ ಧ್ವನಿಯಾಗಿ ನಮ್ಮ ಕಣ್ಮುಂದೆ ಮೂಡಿದೆ. ದಯವಿಟ್ಟು ಈ ಪುಸ್ತಕ ಹೆಚ್ಚು ಜನ ಯುವಕರಿಗೆ ತಲುಪುವಂತಾಗಲಿ. ಈ ಪುಸ್ತಕದಲ್ಲಿ ನಾನು ಅನೇಕ ಸರ್ತಿ ಇದೊಂದು ಮಾತು ಹೇಳಿ ನಾನು ಮಾತು ಮುಗಿಸ್ಬಿಡ್ತೀನಿ. ಈ ಪುಸ್ತಕ ಅನೇಕ ಸಾರ್ತಿ ನಾನು ಅಂದ್ಕೊಂಡಿದ್ದೀನಿ, ಈ ಪುಸ್ತಕ ಇನ್ನೇನು ಕಂಪ್ಲೀಟ್ ಆಯಿತು ಅಂತ ಇವರು ಅಣ್ಣ ಹೇಳಿದಾಗ, ಇಲ್ಲ ಇನ್ನೊಂದೆರಡು ಘಟನೆ ಇದೆ ಅದರಷ್ಟು ಪುಸ್ತಕ ಮುಗಿದೋಗಿದೆ. ಸೊ ಇನ್ನೂ ಬಹುಶಃ ನನಗನ್ಸುತ್ತೆ ಈ ಪುಸ್ತಕ ಇನ್ನೊಂದು ಭಾಗ ಮೂಡಿ ಬರುತ್ತೆ, ಮತ್ತೊಮ್ಮೆ ಪ್ರಿಂಟ್ ಆಗೋದಾದ್ರೆ ಇನ್ನೊಂದು ಭಾಗ ಇದರ ಜೊತೆಗೆ ಅನೇಕ ಚಿಂತನೆಗಳು ಸೇರ್ಕೊಂಡು ಮೂಡಿ ಬರುತ್ತೆ.